ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಶು ವ್ಲಾಗ್. ನಾನು ಇವತ್ತು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಯಾರಿಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಅವರು ಮುದ್ದೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ ಅಂತ ಮುದ್ದೆ ಮಾಡೋ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಮೊದಲಿಗೆ ಒಂದು ಬಾಣಲಿಲಿ ನಾನು ನೀರು ಇಟ್ಕೊಂಡಿದ್ದೀನಿ. ನೀರು ಇಟ್ಕೊಂಡು ನೆಕ್ಸ್ಟ್ ಮೇಲ್ಗಡೆ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಹಾಕಿ ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಕೆ ಮುಂಚೆ ಒಂದು ಬೌಲ್ನ ರಾಗಿ ಹಿಟ್ಟನ್ನ ಹಾಕಿ ಅದು ಚೆನ್ನಾಗಿ ಹಾಗೆ ಅದೇನು ಮಿಕ್ಸ್ ಮಾಡೋದು ಬೇಡ, ಕುದಿಯೋಕ್ಕೆ ಒಂದು 5 ಮಿನಿಟ್ಸ್ ಬಿಡಬೇಕು. ಅದು 5 ಮಿನಿಟ್ಸ್ ಚೆನ್ನಾಗಿ ಕುದಿದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪನೇ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀನಿ. ಹಾಕ್ಕೊಂಡು ನೀಟಾಗಿ ಕನ್ಸಿಸ್ಟೆಂಟಿ ನೋಡಿಕೊಂಡು ನೀವು ರಾಗಿ ಹಿಟ್ಟನ್ನ ಹಾಕ್ಕೊಳ್ಳೋಕ್ಕೆ ಶುರು ಮಾಡಬೇಕಾಗತ್ತೆ. ಒಂದೇ ಸಲ ಹಾಕ್ಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಕೆ ಶುರು ಮಾಡಿ. ಹಸಿಟ್ಟು ಒಂದು ಸ್ವಲ್ಪ ಮುದ್ದೆ ಗಟ್ಟಿ ಬಂತು ಅಂದರೆ ಹಸಿಟ್ಟು ಹಾಕೋದು ಸ್ಟಾಪ್ ಮಾಡಬೇಕು. ಇಲ್ಲಾಂದರೆ ತೆಳು ಇದ್ದರೆ ಹಸಿಟ್ಟನ್ನ ನೀವು ಹಾಕ್ಕೊಳ್ಳಿ. ಈ ಥರ ಸ್ವಲ್ಪನೇ ನೋಡಿ, ನಾನು ಬೇಕು ಅಂತ ರಾಗಿ ಹಸಿಟ್ಟು ಬೇಕು ಅಂತ ಹೇಳಿ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬಿಡಿ, ಅದು ನೀಟಾಗಿ ಬೇಯಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಗ್ಯಾಸ್ನ ಆನ್ ಮಾಡಿದರೆ ಮುದ್ದೆ ಸೀದೋಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಡಿ ಅದನ್ನು. ನೆಕ್ಸ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಮುದ್ದೆ ಯಾವ ರೀತಿ ಬೆಂದಿದೆ ಅಂತ ತಿಳ್ಕೊಳ್ಳೋದು ಅಂದರೆ ಕೈನ ಈ ಥರ ಟಚ್ ಮಾಡಿದಾಗ ಮುದ್ದೆಗೆ ಈ ಥರ ಅಂಟು ಬಂದರೆ ಅದು ಚೆನ್ನಾಗಿ ಬೆಂದಿಲ್ಲ, ಇನ್ನೂ ಬೇಯಬೇಕು ಅಂತ ಹೇಳಿ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ತೋರಿಸ್ತಿದ್ದೀನಿ ನೋಡಿ, ಈ ಥರ ಕೈಗೆ ಅಂಟಿಲ್ಲ ಅಂತ ಹೇಳಿದ್ರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ. ಸೊ ಆವಾಗ ನೀವು ಆಫ್ ಮಾಡಿ ಈ ಥರ ಮುದ್ದೆ ಕಟ್ಕೊಳ್ಬೇಕು. ಇಷ್ಟೇ, ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದು. ನೀವು ಟ್ರೈ ಮಾಡಿ.